ಏನು ಆಗಲ್ಲ ಅಂತ ಅನ್ಕೊಂಡಿದ್ದೀರಲ್ಲ. ನನಗೆ ಮುಖ ತೋರ್ಸಕ್ಕೆ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಹಾಗ್ ಬದುಕ್ ತೋರಿಸ್ತೀನಿ. ಸ್ವಾರ್ಥಕ್ಕೋಸ್ಕರ ಬದುಕ್ತಿರೋ ಮನೆಯವ್ರ ಮುಂದೆ ತಮ್ಮ ಕನ್ಸನ್ನ ಬಲಿ ಕೊಟ್ಟು ಮೂಲೆ ಗುಂಪಾಗಿ ಬದುಕ್ತಿರೋ ಎಲ್ಲ ಹೆಣ್ಮಕ್ಳಿಗೂ ಈ ಚಂದನ ಮಾದರಿಯಾಗಿ ನಿಲ್ತಾಳೆ. ಈ ಬೂದಿನ ಭದ್ರವಾಗಿ ಬೀರೋಲ್ ಇಟ್ಕೊಳ್ಳಿ. ನಾನೇನು ಅಂತ ತೋರಿಸಿದ್ಮೇಲೆ ನಿಮ್ಗೆಲ್ಲ ಬೇಕಾಗತ್ತೆ. ಓ ಸುಭಾಷಿತ, ನೀನು ಈ ವಿದ್ಯೆ ಕಲ್ತಿರೋದು ಅಪ್ಪನ್ ದುಡ್ಡಿಂದಾನೆ. ಹೇಳೋಣ. ಮೈ ಎಲ್ಲಿದ್ದೀರಾ? ಸರ್ಟಿಫಿಕೇಟ್ ಎಲ್ಲ ತಗೊಂಡ್ರಾ? ಹೊರಟಿದ್ದೀರಾ ತಾನೆ? ಇನ್ನೂ ಇಲ್ಲ ಅಣ್ಣ, ಇಲ್ಲೇ ಇದೀವಿ. ಅಲ್ಲೇ ನಾವು ಮಾಡ್ತಾ ಇದ್ದೀರಾ? ಅಲ್ಲ, ಅವ್ರು ಇನ್ನೂ ಸರ್ಟಿಫಿಕೇಟ್ ತಂದ್ಕೊಟ್ಟಿಲ್ವಾ? ಇಲ್ಲ. ನೀನು ಚಂದನ ಅವ್ರ ಜೊತೆನೇ ಇದೆಯಾ ತಾನೆ? ಇಲ್ಲ ಅಣ್ಣ, ಅದಕ್ಕೆ ಮನೆ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಏಯ್, ಅವ್ರನ್ನ ಯಾಕೋ ಒಬ್ರನ್ನೇ ಒಳಗಡೆ ಕಳಿಸ್ತೆ? ನೀನೆಲ್ಲಿ ಸಾಯ್ತಿದ್ಯಾ? ನಾನು ಎಲ್ಲಣ್ಣ ಹೋಗ್ಲಿ, ಮನೆ ಹೊರಗಡೆನೆ ನಿಂತಿದ್ದೀನಿ. ಏಯ್, ಇವಾಗ ಸರಿಯಾಗಿ ಬರುತ್ತೆ ಬಾಯಿಗೆ. ಹೊರಗಡೆ ನಿಂತ್ಕೊಳಕ ನಿನ್ನ ಅಲ್ಲಿ ಕಳಿಸಿದ್ದು? ಒಳಗಡೆ ಹೋಗಕ್ಕೇನೋ ದೊಡ್ಡ ರೋಗ ನಿನ್ಗೆ? ನಾನು ಒಳಗ್ ಹೋಗೋಣ ಅಂತಾನೆ ಹೋದೆ. ಮನೆ ಬಾಗ್ಲತ್ರನೇ ಇಬ್ರು ನಿಂತಿದ್ರು. ಅದ್ರಲ್ಲೂ ಒಬ್ರು ರಾಕ್ಷಸಿ ತರ ಇದ್ರು. ನಾನು ಒಳಗ್ ಕಾಲಿಡ್ತಿದ್ದಂಗೆ ಕೋರೆಯಲ್ಲಿ ತೆಗೆದ್ರು. ಆಮೇಲೆ ನಾನೇ ಅತ್ತಿಗೆಗೆ ನೀವು ಒಳಗೋಗಿ ಇಲ್ಲೇ ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಆಚೆ ಬಂದೆ. ಮಯ್ಯ, ಅವ್ರು ಒಳಗಡೆ ಹೋಗಿ ಎಷ್ಟೊತ್ತಾಯ್ತಾ? ತುಂಬಾ ಟೈಮ್ ಆಯ್ತು. ಒಳಗೇನ್ ಮಾತಾಡ್ತಿದಾರೋ ಗೊತ್ತಿಲ್ಲ. ಏನಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯ ಆಗ್ತಿದೆ ಕಣ. ಅಣ್ಣ, ಹಾಗೆಲ್ಲ ಏನೂ ಆಗಲ್ಲ. ಅದ್ಗೆ ಬಂದ ತಕ್ಷಣ ನೀನ್ ಕಾಲ್ ಮಾಡಿಸ್ತೀನಿ, ಸರಿನಾ? ಇನ್ಮೇಲೆ ನೀ ಇಲ್ಲಿಂದ ಹೋದ್ರು ಏನು ಪ್ರಯೋಜನ ಇಲ್ಲ. ಏಯ್, ಅತ್ತಿದ್ ಸಾಕು, ಒಳಗೋಗಿ ಮುಖ ತೊಳ್ಕೊ ಹೋಗು. ಹೇಳಿದ್ ಕೇಳಿಸ್ತೇನೆ, ಹೋಗು ಅಂದೆ. ದಾಸು, ಏನ್ ನೋಡ್ತಾ ಇದೀಯ? ಇಟ್ಕೊಳ್ಳೋಳ. ನೀನು ಹಿಡ್ಕೊಳೆ, ಓಡಿಸ್ಬಿಡ್ತೀನಿ ನೋಡಿ ನಿಮ್ಮ ಅಪ್ಪನ ಮನೆಗೆ. ನಿನ್ ಮಗಳು ಭವಿಷ್ಯನ ಬೆಂಕಿಗೆ ಹಾಕಿ ಗೆದ್ಬಿಟ್ಟೆ ಅನ್ಕೊಂಡ್ಯಾ? ನಾನು ಹೇಳ್ತೀನಿ, ತೋರಿಸ್ತೀನಿ. ಇಷ್ಟು ದಿನ ನಿಮ್ ಪಾಲಿಗೆ ನಾನ್ ಸತ್ ಹೋದೆ ಅಂತ ಹೇಳ್ತಿದ್ರಲ್ಲ, ಇವತ್ತಿಂದ ನೀವೆಲ್ಲರೂ ನನ್ನ ಪಾಲಿಗೆ ಸತ್ ಹೋದ್ರಿ. ನಿನ್ನ ನನ್ನ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೂ ನಂಗೆ ಅವಮಾನ ಆಗ್ತಿದೆ. ನಿಮ್ಮ ಅಪ್ಪನಿಗೆ ಎದುರು ಮಾತಾಡ್ತೀಯ ನಿನ್ನ? ಅಮ್ಮ, ಯಾಕಮ್ಮ ನಿಂಗ್ ಚುರ್ರಂತಿದ್ಯಾ? ಗಂಡನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನಿನ್ ಗಂಡ ಮಾಡಿರೋ ಮಹತ್ ಕಾರ್ಯನ ನಾನು ಸಾಯೋವರೆಗೂ ಮರೆಯಲ್ಲ. ಇನ್ ಮುಂದೆ ನಿಮ್ ಮುಖ ನೋಡಕ್ಕೂ ನಾನ್ ಬರಲ್ಲ. ನೀ ಎಲ್ಲೋದ್ರೂ ಪ್ರಯೋಜನ ಇಲ್ಲ. ನೀ ಎಲ್ಲಿಗೆ ಹೋಗು, ನಮ್ಮ ಹತ್ರನೇ ಬಂದು ಭಿಕ್ಷೆ ಬಿಡಬೇಕು. ಯಾಕೆ ಹೇಳು? ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಬೂದಿ. ನಿನ್ ಕಾಲ್ ಕೆಳಗಿರೋ ಬುದ್ಧಿ ಅಷ್ಟೇ ಯೋಚನೆ ಮಾಡಕ್ ಹೋಗೋದು. ಏನ್ ಅನ್ಕೊಂಡಿದ್ಯಾ ವಿದ್ಯೆ ಅಂದ್ರೆ? ನ ಚೋರ ಹಾರ್ಯಂ ನ ಚ ರಾಜ ಹಾರ್ಯಂ. ನೀವೆಲ್ಲರೂ ಸೇರಿ ನನ್ ಸರ್ಟಿಫಿಕೇಟ್ ಸುಟ್ಟಿರ್ಬೋದು, ಆದ್ರೆ ನನ್ ವಿದ್ಯೆ ಯಾವಾಗ್ಲೂ ಅಮರ. ನಾನ್ ಸೋತಿರ್ಬೋದು, ಆದ್ರೆ ನಾನ್ ಸತ್ತಿಲ್ಲ. ನನ್ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದೀರಲ್ಲ,
ನನಗೆ ಮುಖ ತೋರ್ಸಕ್ಕೆ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಹಾಗ್ ಬದುಕ್ ತೋರಿಸ್ತೀನಿ. ಸ್ವಾರ್ಥಕ್ಕೋಸ್ಕರ ಬದುಕ್ತಿರೋ ಮನೆಯವ್ರ ಮುಂದೆ ತಮ್ಮ ಕನ್ಸನ್ನ ಬಲಿ ಕೊಟ್ಟು ಮೂಲೆ ಗುಂಪಾಗಿ ಬದುಕ್ತಿರೋ ಎಲ್ಲ ಹೆಣ್ಮಕ್ಳಿಗೂ ಈ ಚಂದನ ಮಾದರಿಯಾಗಿ ನಿಲ್ತಾಳೆ. ಈ ಬೂದಿನ ಭದ್ರವಾಗಿ ಬೀರೋಲ್ ಇಟ್ಕೊಳ್ಳಿ. ನಾನೇನು ಅಂತ ತೋರ್ಸಿದ್ಮೇಲೆ ನಿಮ್ಗೆಲ್ಲ ಬೇಕಾಗತ್ತೆ. ಓ ಸುಭಾಷಿತ, ನೀನು ಈ ವಿದ್ಯೆ ಕಲ್ತಿರೋದು ಅಪ್ಪನ್ ದುಡ್ಡಿಂದಾನೆ. ನಿನಗಿಷ್ಟು ರೋಷ ಆವೇಶ ಎಲ್ಲ ಇದ್ರೆ ಅವ್ರು ಕಲ್ಸಿರೋದ್ನ ಬಿಟ್ಟು ನೀನ್ ಸ್ವಂತ ಏನಾರು ಕಲ್ತು ಸಾಧನೆ ಮಾಡಿ ತೋರ್ಸು, ನಾವೆಲ್ಲ ನೋಡಿ ಸಂತೋಷ ಪಡ್ತೀವಿ. ಮಕ್ಕಳು ಕಲ್ಸೋದು ಹೆತ್ತವ್ರ ಕರ್ತವ್ಯ ಅನ್ಕೊಂಡಿದ್ದೆ. ಅದು ತ್ಯಾಗದ ಲಿಸ್ಟ್ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಅಷ್ಟಿದ್ರೆ ನೀನ್ಯಾಕೆ ಅಪ್ಪನ ದುಡ್ಡಲ್ಲಿ ಮೆರಿತಾ ಇದೀಯ? ಅವ್ರು ಕಲ್ಸಿದ್ನ ಯೂಸ್ ಮಾಡದೆ ಜೀವನ ಮಾಡೋ ಧೈರ್ಯ ನಿನಗಿದ್ಯಾ? ಓದ್ಸಿದ್ದು ಅವ್ರಾದ್ರೆ ಓದಿದ್ದು ನಾನು. ನನ್ ವಿದ್ಯೆನ ಬಳಸ್ಕೊಳ್ಳೋ ಅಧಿಕಾರ ನನಗಿದೆ. ಮೇಡಮ್ ಅವರೇ, ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಆಸ್ತಿಲಿ ಏನಾದ್ರೂ ಪಾಲ್ ಕೇಳೋ ಪ್ಲಾನ್ ಇದೆಯಾ? ಯಾವನಿಗೆ ಬೇಕು ನಿಮ್ ಕಿತ್ತೋಗಿರೋ ಆಸ್ತಿ? ನಿಮ್ದೇನೋ ಬೇಡ ಅಂತಾನೆ ನಾನ್ ಮನೆ ಬಿಟ್ಟು ಹೋಗಿದ್ದು. ಇಷ್ಟು ದಿನ ನಿಮ್ಗೆಲ್ಲ ಅವಮಾನ ಮಾಡ್ಬಿಟ್ಟೆ ಅಂತ ನಾನು ಸುಮ್ಮನೆ ಅಳ್ತಾ ಕೂತಿದ್ದೆ. ನಂಗ ಗಿಲ್ಟ್ ಕಾಡ್ತಿತ್ತು. ನಾನ್ ತಪ್ಪು ಮಾಡ್ದೆ ಅಂತ ನಂಗೊಂದು ಸ್ವಲ್ಪನೂ ಬೇಜಾರಿಲ್ಲ. ಈಗ ಅನ್ಸ್ತಾ ಇದೆ ನಾನ್ ಮಾಡಿದ್ದೆ ಸರಿ ಅಂತ. ತಾಯಿಯಾಗಿ ಮಾತಾಡೋ ಯೋಗ್ಯತೆನೆ ನೀನ್ ಕಳ್ಕೊಂಡ್ಬಿಟ್ಟೆ. ನಾನು ನಿನ್ನ ನಂಬಿ ಮನೆಗ್ ಬಂದ್ರೆ ನೀನು ಇವ್ರ ಥರನೇ ನಡ್ಕೊಂಡ್ಬಿಟ್ಟೆ. ಅಮ್ಮನ ನೀನು ತುಂಬಾ ಥ್ಯಾಂಕ್ಸ್. ಇನ್ಮೇಲಿಂದ ಈ ಚಂದನೆ ನಿಮ್ಗೆಲ್ಲ ಯಾರು ಅಲ್ಲ. ನನ್ ಜೀವನ ನೋಡಿ ಹೊಟ್ಟೆ ಹೊಡ್ಕೊಂಡು ನೀವೆಲ್ಲರೂ ನನ್ನ ಹುಡ್ಕೊಂಡ್ ಬರ್ತೀರಾ. ಅಂತ ಟೈಮು ಬರುತ್ತೆ, ನೋಡ್ತಾ ಇರಿ. ಮೈ ಅದ್ಗೆ ಬಂದ್ರ ಸರ್ಟಿಫಿಕೇಟ್ ಎಲ್ಲಿ? ಬಾ ಮೈ, ಇಲ್ಲಿಂದ ಹೋಗೋಣ. ಚಂದು ಹೋಗ್ಬಿಡ ಚಂದು, ಪ್ಲೀಸ್ ಚಂದು. ನೀನೇನೋ ಮಾಡ್ತಾ ಇದ್ದೀಯ? ಬಿಡಿ ಸರ್, ಮಾಡ್ತಾ ಇದೆಯಾ? ಬಿಡಿ ಸರ್. ಇವನ್ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಇದನ್ನೆಲ್ಲ ನಿನ್ ಮಾತ್ ಕೇಳ್ಕೊಂಡ್ ಬಿದ್ದಿರೋ ನಿನ್ ಹೆಂಡತಿ ಹತ್ರ ಇಟ್ಕೋ. ಏನೇ ಬಾಯಿಗೆ ಬಂದ ಮಾತಾಡ್ತಾ ಇದ್ಯಾ? ನಿನ್ಗೆ ಅನ್ನ ಅನ್ನೋ ಅರ್ಹತೆನೆ ಕಳ್ಕೊಂಡಿದ್ಯಾ ನೀನು. ಇನ್ನೊಂದ್ಸಲ ನನ್ ಮೇಲೆ ಏನಾದ್ರೂ ಕೈ ಮಾಡಕ್ ಬಂದ್ಯೋ ನಿನ್ ಜಾಗ ನಿಂಗ್ ತೋರ್ಸ್ಬೇಕಾಗತ್ತೆ. ಹುಷಾರ್. ಏಯ್, ನಿನಗೆ ನಮಗಿಂತ ಈ ರೌಡಿ ಮನೆಯವರೇ ಹೆಚ್ಚಾಗೋದ್ರ? ರೌಡಿಗಳ ತರ ಯಾರು ಆಡಿದ್ದು ಅಂತ ನಿಂಗೂ ಚೆನ್ನಾಗ್ ಗೊತ್ತು. ಇಷ್ಟೆಲ್ಲ ಆದ್ಮೇಲೂ ಅವರೇ ಹೆಚ್ಚಾದ್ರ ಅಂತ ಕೇಳಿದ್ರೆ ಹೌದು, ಅವರೇ ಹೆಚ್ಚು. ಚಂದು, ನಮ್ಮ ಹೊಟ್ಟೆ ಉರಿಸ್ತಿದ್ಯಲ್ಲ, ಹೆತ್ತವ್ರ ಹೊಟ್ಟೆ ಉರಿಸ್ತಿದ್ಯಲ್ಲ, ಒಂದು ದಿನ ನಡು ಬೀದಿಲಿ ಬೀಳ್ತೀಯ. ಅವತ್ತು ಅಮ್ಮ ಅಪ್ಪ ಅಂದ್ರು ನಾವ್ಯಾರು ಬರಲ್ಲ, ನೆನ್ಪಿಟ್ಕೋ ಚಂದು. ನಿಮ್ಮಂತ ಹೊಲ್ಸ್ ಮನ್ಸಿರೋರ್ಗಿಂತ ಕಷ್ಟ ಸುಖ ಹಂಚ್ಕೊಂಡು ಹೋಗೋ ಆ ಮನೆ ಜನನೇ ಎಷ್ಟೋ ವಾಸಿ. ನಡಿ ಮೈ, ಹೋಗೋಣ.
ಅದ್ಗೆ ತಗೊಳ್ಳಿ, ನೀರ್ ಕುಡೀರಿ. ಅದ್ಗೆ ಅಳ್ಬೇಡಿ ಅದ್ಗೆ, ಪ್ಲೀಸ್ ನೀವ್ ನೀರ್ ಕುಡೀರಿ. ಅದ್ಗೆ ಸರ್ಟಿಫಿಕೇಟ್ ತರ್ತೀನಿ ಅಂದ್ರಿ, ತರ್ಲೇ ಇಲ್ಲ. ಎಲ್ರು ನನ್ನ ಯಾಮಾರಿಸ್ಬಿಟ್ರು ಮೈ. ಮನೇಲಿ ಬರೀ ಅಮ್ಮ ಮತ್ತೆ ಅತ್ತಿಗೆ ಇದಾರೆ ಅಂತ ಹೋದ್ರೆ ಅಲ್ಲಿ ಅಪ್ಪ ಮತ್ತೆ ಅಣ್ಣನೂ ಇದ್ರು. ಅಯ್ಯೋ ಅಯ್ಯೋ, ಅವ್ರ ಪ್ಲಾನೇ ಬೇರೆ ಇತ್ತು. ಸರ್ಟಿಫಿಕೇಟ್ ಕೊಡೋದಕ್ ನನ್ನ ಯಾರು ಕರ್ದಿಲ್ಲ. ಆಯ್ತು ಅದ್ಗೆ, ಪ್ಲೀಸ್ ನೀವ್ ಅಳ್ಬೇಡಿ. ನೀವ್ ಹತ್ರ ನನ್ ಕೈಲಿ ನೋಡಕ್ ಆಗಲ್ಲ. ಅದ್ಗೆ ಪ್ಲೀಸ್ ಅದ್ಗೆ. ಮೈ, ನೀನ್ ಯಾಕೆ ಅಳ್ತಿದ್ಯಾ? ಹೇಗತ್ಗೆ ಸುಮ್ನಿರ್ಲಿ, ಅಮ್ಮನ್ನೇ ನೋಡ್ದಿರೋ ನತದೃಷ್ಟ ನಾನು. ನೀವ್ ಅಳೋದ್ ನೋಡಿದ್ರೆ ಅಮ್ಮನ್ ಕಣ್ಣಲ್ಲಿ ನೀರ್ ಬಂದಂಗ ಅನ್ನಿಸ್ತಿದೆ. ಅಳ್ಬೇಡ ಮೈ, ನಮ್ ಮನೆಯವ್ರ ಹಣೆ ಬರ ನಂಗೆ ಇವತ್ ಗೊತ್ತಾಯ್ತು. ನನ್ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ಮೇಲೆ ನಾವ್ಯಾಕೆ ಅವ್ರಿಗೋಸ್ಕರ ಅಳ್ಬೇಕು? ಅಳು ನಿಲ್ಸು. ಬಾ ಹೊರಡೋಣ. ಮೋಸ್ಗರ ಸಹವಾಸ ನಮ್ಗೆ ಯಾಕೆ, ಇಲ್ಲಿರೋದೇ ಬೇಡ. ನಡಿ ಹೊರಡೋಣ. ಒಂದ್ ನಿಮಿಷ, ನೀನ್ ಊಟ ಮಾಡ್ಬೇಕು ಅಂತ ಹೇಳ್ದೆ ಅಲ್ಲ? ಇಲ್ಲ ಅತ್ಗೆ, ನಂಗೇನು ಬೇಡ, ನೀವ್ ಅಳ್ಬೇಡಿ, ನಂಗೆ ಸಾಕು. ಏ, ಯಾರಿಗೋಸ್ಕರ ನಾವ್ಯಾಕೆ ಊಟ ಬಿಡ್ಬೇಕು? ಇವತ್ತಿಗೆ ನನ್ಗೆ ಅಂಟಿರೋ ಪೀಡೆಗಳೆಲ್ಲ ದೂರ ಆಯ್ತು. ಬಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೇ ಹೋಗೋಣ.